ನಮ್ಮ ಚನ್ನಗಿರಿಲಿ ನಾವು DCC ಬ್ಯಾಂಕ್ ಒಂದು ಕ್ಯಾಂಡಿಡೇಟ್ ಹಾಕಿದ್ವಿ. DCC ಬ್ಯಾಂಕ್ ಚುನಾವಣೆ ಕಾಂಗ್ರೆಸ್ ಬೆಂಬಲಿಸಿ ಒಂದು ಕ್ಯಾಂಡಿಡೇಟ್ ಹಾಕಿದ್ವಿ. ಆದರೆ ಆ ಕ್ಯಾಂಡಿಡೇಟ್ ವಿರುದ್ಧವಾಗಿ ಅವ್ರು ಯಾರಿಗೋ ಬೆಂಬಲ ಮಾಡಿ ಗೆಲ್ಸ್ಕೊಂಡ್ರು. ಹೋಗಲಿ, ನಾವು ಸೋತಿದ್ವಿ, ಸೋಲು ಒಪ್ಕೊಳ್ಳೋಣ. ಆದರೆ ಆ DCC ಬ್ಯಾಂಕಲ್ಲಿ ಅವ್ನು ಗೆದ್ದಂತನ್ನ ಅಪೆಕ್ಸ್ ಬ್ಯಾಂಕಲ್ಲಿ ಇದ್ದಾತ ನಿರ್ದೇಶಕನಾಗಿ ಸ್ವಾಮಿ ಅಂತೇಳಿ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಯಾಕೆ ನಮ್ಮ ಕಾಂಗ್ರೆಸ್ನಾಗ ಏನು ಯಾರು ಗಂಡಸರಿಲ್ವಾ? ಅಪೆಕ್ಸ್ ಬ್ಯಾಂಕಿಗೆ ಹೋಗೋಂಥ ಗಂಡಸರು ಯಾರು ಇಲ್ವಾ? ನಾವು ಅವನ್ನೇ ಮಾಡ್ಬೇಕಾ? ಇಂಥವನ್ನೆಲ್ಲ ಸಹಿಸ್ಕೊಂಡು ಇರೋಕ್ಕಾಗಲ್ಲ. ಇವತ್ತೇ ಬೇಕಿದ್ರೆ ರಾಜಕೀಯ ಹೋದ್ರೂ ಪರವಾಗಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ಇಂಥ ಬಕೆಟ್ ಹಿಡಿ ಅಂಥದ್ದಂತೂ ನಾವು ಮಾಡಲ್ಲ. ಸರ್, ನಾವು ಸಚಿವರ ಜೊತೆ ಮಾತಾಡೋದಾಗಿತ್ತಲ್ಲ? ಮಾತಾಡಾಯ್ತು, ಹೇಳಿದ್ದಾಯಿತು. ಉದಾಹರಣೆ ನಮ್ಮ ಶಾಂತನಗೌಡ್ರ ಮಗ MLA 3 ಸಾರಿ MLA, ಅವ್ರಿಗೊಂದು ಬೋರ್ಡ್ ಚೇರ್ಮನ್ ಕೊಟ್ಟಿಲ್ಲ, ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅವ್ರ ಮಗನೂ DCC ಬ್ಯಾಂಕ್ ನಿರ್ದೇಶಕ ಇದ್ದಾನೆ. ಆತನ ಮಾಡ್ಬೋದಲ್ಲ ತುಮಕೂಸ್ಗೆ, ಇದಕ್ಕೆ ಸಾರಿ ಅಪೆಕ್ಸ್ಗೆ. ಆತನೂ ಮಾಡೋಕ್ಕೆ ತಯಾರಿಲ್ಲ. ಇವ್ರೇನು ಒಟ್ಟು ಇವ್ರ ಮನೇದು ಏನು ಬೆಳೆ ಕಳ್ಬೇಕು ಅದಕ್ಕೆ ಅಷ್ಟೇ ಇವರು ಸೀಮಿತ, ಬಿಟ್ಟರೆ ಯಾವುದೇ ಪಕ್ಷನೂ ಬೇಕಿಲ್ಲ, ಇನ್ನೊಂದು ಬೇಕಿಲ್ಲ, ಯಾವ ಶಾಸಕರ ಅವಶ್ಯಕತೆಯೂ ಅವ್ರಿಗಿಲ್ಲ. ಆಮೇಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತರ್ತಾರೆ, ಓನ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಲೆಟರ್ಗಳ ಮೇಲೆ ಕೊಡ್ತಾರೆ. ನಾನು ಮುಖ್ಯಮಂತ್ರಿಗಳಿಗೂ ಮಂತ್ರಿಗಳಿಗೂ ಮನವಿ ಮಾಡ್ತೀನಿ, ಇನ್ನು ಮುಂದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಯಾವ್ದಾದ್ರು ಹಾಕೋದಿದ್ರೆ ಸಮಸ್ತ ಜಿಲ್ಲೆಯಲ್ಲಿ ಯಾರ್ಯಾರು ಶಾಸಕರು ಬರ್ತಾರೆ ನಮ್ಮ ರೂಲಿಂಗ್ ಪಾರ್ಟಿಯವರು, ಅವ್ರ ಲೆಟರ್ಗಳು ತಗೊಂಡು ನೀವು ಅಧಿಕಾರಿಗಳನ್ನ ಹಾಕಬೇಕು. ಬರೀ ಜಿಲ್ಲಾ ಮಂತ್ರಿಗಳ ಲೆಟ್ರ್ ಮೇಲೆ ಅಷ್ಟೇ ಅಧಿಕಾರಿಗಳು ಬಂದರೆ ಜಿಲ್ಲಾ ಮಂತ್ರಿಗಳ ಮಾತು ಬಿಟ್ಟರೆ ಯಾರ ಶಾಸಕರು ಗೌರವ ಕೊಡೋದಿಲ್ಲ. ದಯಮಾಡಿ ಮುಖ್ಯಮಂತ್ರಿಗಳನ್ನ ಪರಿಗಣಿಸ್ಬೇಕು ಅಂತ ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ.